ಬನ್ನಿ ಆನಂದ್ ಅವರು. ಆಯ್ತು, ನಮ್ಗೆ ಏನು ಪತ್ರಿಕಾ ಪ್ರೆಸ್ ನೋಟ್ಗೆ, ಪ್ರೆಸ್ ಮೀಟ್ಗೆ ತಾವು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ನಾನು ತುಂಬಾ ವಂದನೆ ಮಾಡಿ. ಈಗ ಯಾಕಂದ್ರೆ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ನನಕ್ಕಿಂತ ಜಾಸ್ತಿ ನಮ್ಮ ಸಹಪಾಠಿಗಳ ಒಂದು ಮಾನಸಿಕವಾಗಿ ಅವ್ರ ಬಗ್ಗೆ ಬಂದು ಹೇಳ್ದಂತ ಒಂದು ಆದ್ರಿಂದ ದಯಮಾಡಿ ಒಂದ್ 5 ನಿಮಿಷ ನಮ್ಮ ಸಹಪಾಠಿಗಳು ಅವ್ರೊಂದು ಮಾತು ಹೇಳ್ಬಿಡಿ. ಅವ್ರ ಮಾತಲ್ಲಿ ಇರೋದು ದಯಮಾಡಿ ಗಣೇಶನ ನೀವ್ಯಾರು ಮಾತಾಡಿ ನೀವು ಮಾತಾಡ. ಅದು ನೋಡಿ, ಎಲ್ಲ ಪತ್ರಕರ್ತ ಮಿತ್ರರೇ, ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷರೇ, ಸದಸ್ಯರುಗಳೇ ಹಾಗೂ ಈ ಒಂದು ಸಭೆಯನ್ನು ಆಯೋಜಿಸುವಂತಹ ನಗರಸಭಾ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಎಲ್ಲ ನನ್ನ ನಗರಸಭಾ ಸದಸ್ಯರುಗಳೇ, ಎಲೆಕ್ಷನ್ ಅಂತ ಯಾವತ್ತು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಎಲೆಕ್ಷನ್ ಅಂತ ಸ್ಟಾರ್ಟ್ ಆಯ್ತು, ಅವತ್ತಿಂದ ನಮ್ಗೆ ಕೇಳಿ 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 ಮಾನಸಿಕವಾಗಿ ಮುಂದೋಗ್ಬಿಟ್ಟಿದೆ. ನಾವೆಲ್ಲ ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆಯಾಗಿ ಬಂದಿರೋದು. ಒಂದೊಂದು ಮಾತು ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರಿಗೂ ಕೂಡ ಯಾರು ಮಾತಾಡ್ತಾರೆ ನಮ್ಮ ಬಗ್ಗೆ ಅವರು ಕೂಡ ಯೋಚನೆ ಮಾಡಿ ಮಾತಾಡ್ಬೇಕು. ನಾವ್ ಇಲ್ಲಿರೋರೆಲ್ಲ ಒಂದಿನ 2 ದಿನ ಏನು ಬಂದಿಲ್ಲ, ಆಟಾಡಿ ಹೋಗಕ್ ಬಂದಿಲ್ಲ. ಜನರ ಪರವಾಗಿ ಜನರಿಂದ ಆಯ್ಕೆಯಾಗಿ ಜನರಿಗೋಸ್ಕರ ಕೆಲಸ ಮಾಡಕ್ ಬಂದಿದ್ದೀವಿ. ಎಲ್ಲಾ ಕೆಲಸ ಮಾಡಕ್ ಬಂದಿರೋರೆಲ್ಲ ಭ್ರಷ್ಟರಲ್ಲ. ಎಲ್ಲ ಆರೋಪಗಳು ನೀವು ಹಾಕುವಂತ ಎಲ್ಲ ಆರೋಪಗಳನ್ನ ಒಪ್ಕೊಳ್ಳೋದಕ್ಕೆ ಇಲ್ಲಿ ಯಾರು ತಯಾರಿಲ್ಲ. ನೀವು ನಮ್ಮ ಮೇಲೆ ಆರೋಪ ಮಾಡೋದ್ ಮುಂಚೆ ನೀವೆಷ್ಟು ಪ್ರಾಮಾಣಿಕರು ಅಂತೇಳಿ ದಯಮಾಡಿ ಯೋಚನೆ ಮಾಡಿ. ಪ್ರತಿದಿನ ನಾವು ಹೊರಗಡೆ ಹೋಗ್ಬೇಕಾದ್ರೆ ಬೆಳಗ್ಗೆ ಅದು ನಮ್ಗೆ 100 ಫೋನ್ ಬರುತ್ತೆ. ಅವ್ರ ಮನೆ ಕಷ್ಟ ಸುಖಗಳಿಗೆ ನಮಗ್ ಫೋನ್ ಮಾಡ್ತಾರೆ, ನಗರದ ಕೆಲಸಗಳಿಗೆ ನಮಗ್ ಫೋನ್ ಮಾಡ್ತಾರೆ. ಆ ಫೋನ್ ಮಾಡುವಂತ ಸಂದರ್ಭದಲ್ಲಿ ನಮ್ಮನ್ನ ಗೌರವದಿಂದ ನಮ್ಮನ್ನ ಅವ್ರು ಮಾತಾಡಿಸ್ಬೇಕು. ಈಗ ನೀವು ಮಾಡ್ತಾ ಇರೋಂತ ಆರೋಪಗಳಿಂದ ನಮ್ಗೆಲ್ಲೋ ಸ್ವಲ್ಪ ಮನಸ್ಸಿಗೆ ನೋವಾಗೋ ರೀತಿ ಅವ್ರು ನಮ್ಗೆ ಮಾತಾಡ್ತಾ ಇದ್ದಾರೆ. ಇದು ನಮ್ಮ ವೈಯಕ್ತಿಕ ಜೀವನದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ನಮಗೂ ಕೂಡ ನಮ್ಮದೇ ಆದಂತ ವೈಯಕ್ತಿಕ ಜೀವನ ಇದೆ, ನಮ್ಮದೇ ಆದಂತ ಕುಟುಂಬಗಳಿದೆ, ನಮ್ದೇ ಆದಂತ ನಮ್ಮಿಂದೆ ಜನರು, ನಮ್ಮ ಜನರು ಕೂಡ ನಮ್ಮ ಹಿಂದೆ ಇದ್ದಾರೆ. ಅವರು ನಿಮ್ ವಿರುದ್ಧ ತಿರುಗ್ಬಿಟ್ರೆ ಇದು ಬೇರೆ ರೀತಿನೇ ಪರಿಣಾಮ ಬೀರುತ್ತೆ. ನಾವೆಲ್ಲ ಒಗ್ಗಟ್ಟಾಗಿ ಆಯ್ಕೆ ಮಾಡ್ಬೇಕಾದ್ರೆ ನೀವುಗಳು ಕೂಡ ನಿಮ್ಮಲ್ಲೂ ಎಲೆಕ್ಷನ್ ಇಡ್ಲಿಕ್ಕೆ ಹೇಗೆ ಆಯ್ಕೆ ಮಾಡ್ತೀರಾ? ಯಾರು ನಿಮ್ಗಳ ಕಷ್ಟ ಸುಖ ಸ್ಪಂದಿಸ್ತಾರೆ, ಆ ಒಂದು ಸ್ಥಾನಕ್ಕೆ ಯಾರು ಸಮರ್ಥರು, ಯಾರು ಯೋಗ್ಯರು, ಯಾರು ನಮ್ ಕಷ್ಟ ಸುಖಗಳಿಗೆ ನಮ್ಗೆ ತಕ್ಷಣಕ್ಕೆ ನಮ್ ಕೈಗೆ ಸಿಗ್ತಾರೆ ಅಂತವ್ರನ್ನ ನಾವು ಆಯ್ಕೆ ಮಾಡ್ತೀವಿ. ಹಾಗೆ ನಾವು ಕೂಡ ನಮ್ಮ ವಾರ್ಡ್ಗಳ ಅಭಿವೃದ್ಧಿ ಆಗ್ಲಿ, ನಮ್ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ಲಿ, ನಮ್ಮೆಲ್ರಿಗೂ ಒಂದು ಒಳ್ಳೇದಾಗುತ್ತೆ, ನಗರಕ್ಕೆ ಒಂದು ಅಭಿವೃದ್ಧಿ ಕೆಲಸಗಳಾಗುತ್ತೆ, ಕಾಮಗಾರಿಗಳಾಗುತ್ತೆ ಅಂತ ಹೇಳಿ ನಾವೆಲ್ಲ ಒಮ್ಮತದಿಂದ ಆಯ್ಕೆ ಮಾಡಿದೀವಿ ಹೊರತು ನೀವು ಮಾಡ್ತಾ ಇರೋಂತ ಆರೋಪ ಒಂದೇ ಒಂದು ರೂಪಾಯಿಗೂ ಕೂಡ ಅದು ಬೆಲೆ ಬಾಳೋದಿಲ್ಲ. ನೀವು ಆರೋಪ ಮಾಡ್ತಾ ಇದಿರಲ್ಲ, ನಮ್ಗೆ ಒಂದು ಏನು ಕುದುರೆಗೆ ದುಡ್ಡು ಕಟ್ಟಿ 5 ಲಕ್ಷ 10 ಲಕ್ಷ ಅಂತ ಹೇಳಿ ನಮ್ಗಳ ಬೆಲೆ ಕಟ್ತಾ ಇದೀರಲ್ಲ, ಹಾಗಾದ್ರೆ ನಮ್ ಬೆಲೆ ಅಷ್ಟೇನಾ? ಯಾರೋ ಒಬ್ರು ತಪ್ಪು ಮಾಡ್ಬೋದು, ಆದ್ರೆ ಎಲ್ರು ತಪ್ಪು ಮಾಡಲ್ಲ. ನಮ್ ಬಗ್ಗೆ ನೀವು ಆರೋಪ ಮಾಡೋದಕ್ಕೆ ನೀವು ಕರೆಕ್ಟ್ ಆಗಿದ್ದೀರಾ? ಈ ಹಿಂದೆ 7 ಜನ ಸದಸ್ಯರುಗಳು ಹೋದಾಗ ನೀವ್ ಯಾರಿಗೂ ಡಿಮ್ಯಾಂಡ್ ಮಾಡ್ಲೇ ಇಲ್ವಾ? ಹಾಗಾದ್ರೆ ನಿಮ್ಗೆ ಏನು ಯೋಗ್ಯತೆ ಇದೆ, ಅರ್ಹತೆ ಇದೆ ನಮ್ ಬಗ್ಗೆ ಮಾತಾಡೋದು? ನೀವೇ ನಮಗ್ ದುಡ್ಡು ಕಟ್ಟಿದ್ದೀರ, ಅವಾಗ ನಾವು ನಿಮ್ ಜೊತೆ ಬಂದಿದ್ದೀವ? ನಾವ್ ಆದಿದ್ರೆ ಅವತ್ತೇ ಹೋಗ್ತಾ ಇದ್ವಿ, ನಿಮ್ಮಿಂದ ನಾವ್ ಅವತ್ತೇ ಬರ್ತಾ ಇದ್ವಿ. ಅವತ್ ನಾವ್ ಹೋಗಿಲ್ಲ, ನಮ್ಮನ್ನ ನಾವ್ ಯಾರು ಮಾಡ್ಕೊಂಡಿಲ್ಲ. ನೀವ್ ಆ ರೀತಿ ನಮ್ಮ ಮೇಲೆ ಆರೋಪ ಮಾಡ್ತಾ ಇರೋದನ್ನ ನಮ್ಗೆ ಯಾಕೋ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಆರೋಪ ಮಾಡೋ ಮೊದ್ಲು ದಯಮಾಡಿ ಯೋಚನೆ ಮಾಡಿ ಆರೋಪ ಮಾಡಿ, ಮಾತನಾಡೋ ಮೊದ್ಲು ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ. ನಾಲ್ಗೆ ಎಲ್ರಿಗೂ ಇದೆ, ಅದನ್ನ ಯಾವ ರೀತಿ ಬಳಸ್ಬೇಕು ಅನ್ನೋದು ನಿಮ್ ತಲೆಗೆ ಸ್ವಲ್ಪ ಬುದ್ಧಿ ಕೊಟ್ಟು ಬಳಸಿ. ಯಾರೆಲ್ಲ ಆರೋಪ ಮಾಡಿದ್ರೆ ಅವರಿಗೆ ನಾನು ಮಾತಾಡ್ತಾ ಇರೋದು, ದಯಮಾಡಿ ಯಾರು ಕೂಡ ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ಇದು ನಮ್ ಪ್ರತಿದಿನ ನೋವಾಗ್ತಾ ಇದೆ. ಎಲ್ರು ಕೇಳ್ತಾ ಇದ್ದಾರೆ ಈ ತರ ಅಂತ ಹೇಳ್ಬಿಟ್ಟು, ನಮ್ಮ ಮನೆಗಳಲ್ಲೂ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಇದೆ ಅಂದ್ರೆ 10 ನಿಮಿಷದಲ್ಲಿ ಸುದ್ದಿ ಲಕ್ಷಾಂತರ ಜನಕ್ಕೆ ತಲುಪ್ತಾ ಇದೆ. ನಿಮ್ಗೆ ಇಷ್ಟ ಬಂದಾಗ ನೀವು ಮಾತಾಡೋದಲ್ಲ. ಹಾಗಾಗಿ ಇದೊಂದು ನನ್ಗೆ ತುಂಬಾ ಒಂದು ನೋವು ತರುವಂತ ಸಂಗತಿ. ಈ ವಿಚಾರನ ಇಲ್ಲಿ ಹೇಳಲೇಬೇಕು ಅಂತ ನಾವು ಅವತ್ತು ಎಲೆಕ್ಷನ್ ಆಗೋ ದಿವಸದಿಂದಾನು ಕಾಯ್ತಾ ಇದ್ವಿ. ಕೆಲವು ಕಡೆ ಸಿಕ್ಕಿದಾಗ, ವೈಯಕ್ತಿಕವಾಗಿ ಸಿಕ್ಕಿದಾಗ ಕೂಡ ನಾವು ಮಾತಾಡಿದೀವಿ, ಈ ತರ ಎಲ್ಲ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದು ಸರಿ ಇಲ್ಲ, ಈ ಆರೋಪ ಸರಿ ಇಲ್ಲ ಅಂತ ಹೇಳಿ. ನೀವು ಅಷ್ಟೊಂದು ನಮ್ಮ ಬಗ್ಗೆ ಆರೋಪ ಮಾಡ್ತಾ ಇದ್ರಲ್ಲ, ಏನ್ ಸಾಕ್ಷಿ ಇದೆ ನಿಮ್ಗೆ? ನಾವು ತಗೊಂಡ್ರೆ ನೀವು ನೋಡಿದ್ದೀರಾ? ನೀವು ನೋಡಿದ್ದೀರಾ? ನೀವು ನಮಗೆ ಕೊಟ್ಟಿದ್ದೀರಾ? ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಸಾಕ್ಷಿಯಿಂದಲೇ ಆರೋಪ ಮಾಡ್ತಾ ಇದ್ರಲ್ಲ, ನಮ್ಮ ಮರ್ಯಾದೆ ಕಳೀತಾ ಇದ್ರಲ್ಲ, ನಾವು ನಿಮ್ಮ ಮೇಲೆ ಕಾನೂನು ರೀತಿ ಕ್ರಮ ತಗೋಬಹುದಲ್ವಾ? ನಮ್ಮ ಮನೆಗೆ ಏಕಾಏಕಿ ಬಂದ್ರು, ಯಾರೋ ಒಂದಿಬ್ರು ಬಂದ್ರು, ಏಕಾಏಕಿ ಬಂದ್ರು, ನುಗ್ಗಿದ್ರು, ಮನೆ ಒಳಗೆಲ್ಲ ಓಡಾಡಿದ್ರು. ನಾವು ಕೂಡ ಅವತ್ತು ಕಾನೂನು ಹೋರಾಟಕ್ಕೆ ನಿಲ್ಬೋದಾಗಿತ್ತು. ಎಲೆಕ್ಷನ್ ಮುಂಚೆ ಇದೆಲ್ಲ ಬೇಡ ಅಂತ ನಾವು ಸುಮ್ಮನಾದ್ವಿ.
ನಿಮ್ಗೆ ಇಷ್ಟ ಬಂದಾಗ ನೀವು ಮಾಡ್ತಾ ಇದ್ರಲ್ಲ, ನಮ್ಗಿರುವಂತ ಗೌರವ ಕಳೆಯಕ್ ನೀವ್ ಯಾರು? ನಿಮ್ಗೆ ಆದಂತ ನಿಮ್ ಗೌರವ ಇದೆ, ನಮಗೆ ನಮ್ದೇ ಆದಂತ ಗೌರವ ಸ್ಥಾನಮಾನ ಇದೆ. ನಮ್ಮಿಂದ ಕೂಡ ಜನರಿದೆ. ಆ ಜನರು ಇರೋದಕ್ಕೆ ನಾವು ಈಗ 2ನೇ ಸರಿ ಮತ್ತೆ ನಾವು ಆಯ್ಕೆ ನಗರಸಭೆಗೆ ಬಂದಿದೀವಿ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀವಿ. 2.5 ವರ್ಷದಿಂದ ಯಾವ ಕೆಲಸನೂ ಆಗಿರ್ಲಿಲ್ಲ. ಅನೇಕ ಸಮಸ್ಯೆಗಳಿದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ನಗರಸಭೆಯಲ್ಲಿ ಏನೇನ್ ಸಮಸ್ಯೆ ಇದೆ ಅಂತ ಎಲ್ರಿಗೂ ಗೊತ್ತಿದೆ, ಸಾರ್ವಜನಿಕರಿಗೂ ಗೊತ್ತಿದೆ. ಇವತ್ತು ನಗರಸಭೆ ಒಂದೊಂದು ಮೂಲೆಯಲ್ಲೂ ಕೂಡ ಸಮಸ್ಯೆಗಳನ್ನ ಹುಡುಕಿ ತೆಗೆದು ಆ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಾ ಇದ್ದಾರೆ ಅಂದಾಗ ಅವರಿಗೆ ಉತ್ತೇಜನ ಕೊಡಿ, ನಮ್ಗೆ ಉತ್ತೇಜನ ಕೊಡಿ. ಅಥವಾ ನಾವೇನಾದ್ರೂ ತಪ್ಪು ಮಾಡಿದ್ರೆ ನೀವು ಅಂತ ಒಳ್ಳೆ ಸ್ಥಾನದಲ್ಲಿ ಇದ್ದವರು ನೀವು ನಮಗೆ ಸಲಹೆ ಸೂಚನೆಗಳನ್ನ ಕೊಡಿ. ನಮ್ಮನ್ನ ಸರಿದಾರಕ್ಕೆ ತರೋದಕ್ಕೆ ನೀವು ಪ್ರಯತ್ನ ಮಾಡಿ. ಅದನ್ನ ಬಿಟ್ಟು ನಮ್ಮನ್ನ ತಪ್ಪುದಾರಿಗೆ ಎಳೆಯೋದಕ್ಕೆ ಅಥವಾ ನಮ್ಮ ನಂಬಿ ಬಂದಿರುವಂತ ನಮ್ಮ ಜನರನ್ನ ತಪ್ಪುದಾರಿ ಎಳೆಯುವಂತ ಕೆಲಸಗಳು, ಅವ್ರ ಮನಸ್ಸಲ್ಲಿ ನಮ್ಮ ಬಗ್ಗೆ ತಪ್ಪು ಭಾವನೆಗಳನ್ನ ಮೂಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ನೀವು ಮಾಡ್ತಾ ಇರೋದು? ನೀವೆಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿ ದಯವಿಟ್ಟು ಇನ್ ಮುಂದೆ ಮಾತಾಡಿ. ನೀವು ಆತರ ನಮ್ಮ ಬಗ್ಗೆ ಸಾಕ್ಷಿ ಇದ್ರೆ ಬನ್ನಿ. ಇಲ್ಲ ನಾವೆಲ್ಲ ನಂಬಿರುವಂತ ದೇವ್ರು ಜೇನ್ ಸಿದ್ದಪ್ಪ, ನಾನ್ ಬರ್ತೀನಿ ಕರ್ಪೂರ ಹಚ್ತೀನಿ ಜೇನ್ ಸಿದ್ದಪ್ಪ ಮುಂದೆ, ನಾವ್ ಯಾರು ಆ ರೀತಿ ಹಣ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಬಂದು ಕರ್ಪೂರ ಹಚ್ತೀನಿ, ನೀವು ಕೂಡ ಬನ್ನಿ. ಯಾರು ನಮ್ಮನ್ನ ಈ ತರ ದುಡ್ಡು ತಗೊಂಡು ಹೋಗಿದ್ದಾರೆ ಅಂತ ನಮಗೆ ಕುದುರೆಗಳಿಗೆ ದುಡ್ಡು ಕಟ್ತಾ ಇದೀರಲ್ಲ, ಇವತ್ತು ದಿನ ಬೆಳಗಾದ್ರೆ 5 ಲಕ್ಷ 10 ಲಕ್ಷ ಅಂತ ದುಡ್ಡು ಹಾಕ್ತಾ ಇದೀರಲ್ಲ, ಎಷ್ಟೋ ಸದಸ್ಯರುಗಳ ಮನೆಗಳಲ್ಲಿ ಎಷ್ಟು ಕಷ್ಟಗಳಿದೆ ನಿಮ್ಗೆ ಗೊತ್ತಾ? ಎಷ್ಟು ಮನೆಗಳಲ್ಲಿ ಪ್ರತಿದಿನ ಏನೇನ್ ಅವರ ಕಷ್ಟ ಕಾರ್ಪಣ್ಯಗಳಿದೆ ಅಂತ ಹೇಳಿ ನೀವ್ ಯಾರಾದ್ರೂ ಹೋಗಿ ಕೇಳಿದ್ದೀರಾ? ಸದಸ್ಯರೆಲ್ಲ ಇವತ್ತು ಹಣಕಾಸಿನಲ್ಲಿ ಎಲ್ಲ ಉತ್ತಮರಿರೋರು ಯಾರು ಇಲ್ಲ. ಎಲ್ರು ಅವ್ರವರ ಕಷ್ಟ ಕಾರ್ಪಣ್ಯಗಳನ್ನ ನಡೆಸಿಕೊಂಡು ಅವರ ಪ್ರತಿದಿನದ ಜೀವನವನ್ನು ನಡೆಸೋದು ಕೂಡ ಕಷ್ಟ ಪಡ್ತಾ ಇರುವಂತವ್ರು ಇದ್ದಾರೆ. ಯಾರೇ ನಗರಸಭೆ ಕೊಳ್ಳೆ ಹೊಡೆದು ಏನು ಅಲ್ಲಿ ಬಂಗ್ಲೆ ಕಟ್ಕೊಂಡಿಲ್ಲ ಯಾರು. ಆತರ ಏನಾದ್ರು ತಪ್ಪಾಗಿದೆ ನೀವು ನಮ್ಮ ತಿದ್ದಿ ಅದು ನಮಗೆ ಹೇಳಿ ತೋರಿಸ್ಕೊಡಿ, ಇದು ತಪ್ಪು ಇದು ಸರಿ ಅಂತ ಹೇಳಿ. ಎಷ್ಟೋ ಜನ ನಮ್ಮ ಸಿದ್ಧಾಂತ ಕೆಲಸ ಮಾಡೋರು ಇದಾರೆ, ಅವ್ರು ನಿಜವಾಗ್ಲೂ ಅವ್ರನ್ನ ಇವತ್ತು ನೆನ್ಸ್ಕೊತೀವಿ. ಇವತ್ತು ನಾವ್ ಒಂದು ಒಳ್ಳೆ ಹೆಸರು ತಗೊಳೋದಕ್ಕೆ ಅವ್ರ ಕಾರಣ ಅಂತ ಹೇಳಿ. ಅದನ್ನ ಬಿಟ್ಬಿಟ್ಟು ಸುಮ್ನೆ ನಮ್ಮ ಬಗ್ಗೆ ಆರೋಪ ಮಾಡ್ಬೇಡಿ. ಆತರ ನೀವು ನಿಮ್ಗೆ ಪ್ರಾಮಾಣಿಕತೆ ಇದ್ರೆ, ನೀವು ಅಷ್ಟೊಂದು ಪ್ರಾಮಾಣಿಕರಾಗಿದ್ರೆ ಬನ್ನಿ, ನಾವು ಬರ್ತೀವಿ. ಜೇನ್ ಸಿದ್ದಪ್ಪನ್ಗೆ ನಾವು ಆ ಪಾದದ ಮೇಲೆ ಕರ್ಪೂರ ಹಚ್ಚಿ ಆ ದೇವರಿಗೆ ಒಪ್ಸೋಣ, ಯಾರ್ ಸರಿ ಯಾರ್ ತಪ್ಪು ಅಂತೀವಿ. ಅದನ್ನ ಬಿಟ್ಬಿಟ್ಟು ಸುಮ್ನೆ ನಮ್ಮ ಬಗ್ಗೆ ಹೀನಾಯವಾಗಿ ಮಾತಾಡಿ ನಮ್ಮ ಗೌರವ ಅಂತ ಕಳೆಯ ಕೆಲಸವನ್ನ ಮಾಡೋದಕ್ಕೆ ನೀವ್ ಯಾರು ಅಲ್ಲ. ನಿಮ್ಗೆ ಅದ್ರಲ್ಲಿ ಯಾವ ಅರ್ಹತೆ ಇಲ್ಲ, ಯೋಗ್ಯತೆ ಗೊತ್ತಾಯ್ತಾ? ಈ ಮಾತನ್ನ ಯಾರು ಮಾತಾಡಿದರೆ ಅವರು ಬಹಿರಂಗವಾಗಿ ನಮ್ಮನ್ನ ಕ್ಷಮೆ ಕೇಳ್ಬೇಕು. ಅಲ್ಲಿವರೆಗೂ ನಾವು ಬಿಡಲ್ಲ. ನಾವು ಮಾತ್ರ ಇದನ್ನ ಬಿಡೋದಿಲ್ಲ. ನಾವು ಮಾನನಷ್ಟ ಮೊಕದ್ದಮೆ ಹಾಕ್ತಿವಿ, ಅವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮ ತಗೋತೀವಿ. ಅವ್ರು ನಾವು ತಗೊಂಡ್ರೆ ಬರೋದ್ರ ಸಾಕ್ಷಿ ಇದ್ರೆ ಅವ್ರು ಬರ್ಲಿ ನಮ್ಮ ಎದುರುಗಡೆ, ಕಾನೂನು ರೀತಿ ಹೋರಾಟ ಮಾಡಿ. ಇಲ್ವಾ ಬನ್ನಿ ಜೇನ್ ಸಿದ್ದಪ್ಪನ್ ಬೆಟ್ಟಕ್ಕೆ ಹೋಗೋಣ, ಅವರು ಕರ್ಪೂರ ನಾವು ಕರ್ಪೂರ. ಅದನ್ನ ಬಿಟ್ಬಿಟ್ಟು ನಮ್ ಗೌರವ, ನಮ್ ಮರ್ಯಾದೆ, ನಮ್ಮ ಬಗ್ಗೆ ಹೀನಾಯವಾಗಿ ಮಾತಾಡ್ತಾ ಇರೋದು ಇದನ್ನೆಲ್ಲ ನಾವು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ನಾವ್ ಇವತ್ತು ಹೇಳಲೇಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಎಲ್ಲರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನಾವ್ ಒಬ್ಬರೇ ಮಾತಾಡ್ತಾ ಇಲ್ಲ, ಇಲ್ಲಿರುವಂತ ಎಲ್ಲಾ ಸದಸ್ಯರ ಪರವಾಗಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಆರೋಪ ಮಾಡಿದೀರಾ ಅವರು ಈ ವಿಚಾರ ತಿಳಿದು ಬಂದು ನಮ್ಮೆಲ್ಲರ ಮುಂದೆ ಬಹಿರಂಗವಾಗಿ ಕ್ಷಮೆ ಕೇಳಲೇಬೇಕು. ಅಲ್ಲಿವರೆಗೂ ನಾವು ಬಿಡಲ್ಲ. ಇಲ್ಲಾಂದ್ರೆ ನಾವು ನಷ್ಟ ಮೊಕದ್ದಮೆ ಹಾಕಿ ಕಾನೂನು ರೀತಿ ಹೋರಾಟಕ್ಕೆ ನಾವು ಮುಂದೆ ಮುಂದುವರಿತೀವಿ ಅಂತ ಹೇಳಿ ನಾನು ಆರೋಪ ಮಾಡಿದ್ದಾರೆ. ಮಂತ್ಲಿ ಏನೋ ಅದನ್ನ ಎಲ್ಲಿಂದ ತಂದ್ಕೊಡ್ತಾರೋ ನಾನು ಒಬ್ಬ ನಗರಸಭೆ ಪುರಸಭೆ ಅಧ್ಯಕ್ಷನಾಗಿ ಇಲ್ಲಿ ಕಾರ್ಯನಿರ್ವಹಿಸಿದ್ದೀನಿ. ಅದ್ ಯಾವ ಮೂರ್ತಲ್ಲಿ ಬರುತ್ತೆ ಅಂತ ನನ್ಗಂತೂ ಗೊತ್ತಿಲ್ಲ. ಅದೇನ್ ಆರೋಪ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ 2ನೇ ಧರ್ಮಸ್ಥಳ ಅಂತ ನಾವೇನ್ ನಂಬಿದ್ವಿ ರೇಣುಕಾ ಸಿದ್ದೇಶ್ವರನ್ನ, ಪ್ರಮಾಣ ಮಾಡಿ ಹೇಳ್ತೀನಿ, ನಾವೇನಾದ್ರೂ ದುಡ್ಡು ತಗೊಂಡಿದ್ರೆ ಬನ್ನಿ ಸತ್ಯ ಮಾಡೋಣ. ಎದುರುಗಡೆ ಬನ್ನಿ ಯಾರು ಆರೋಪ ಮಾಡಿದ್ದಾರೆ ಸತ್ಯ ಮಾಡ್ತೀವಿ. ಅದ್ರಿಂದ ಕರ್ಪೂರ ಕಟ್ತೀವಿ. ನಮ್ಗೆ ನೆರೆಮರೆಯವರೆಲ್ಲ ನೆಂಟರಿಷ್ಟರೆಲ್ಲ ಫೋನ್ ಮಾಡ್ತಾರೆ, ಏನಣ್ಣ ನೀವು ಮಾರಾಟಕ್ಕೆ ಹೋಗ್ಬಿಡ್ರಂತ ಅಂತ. ಯಾವ್ದೇ ಬಹಳ ನಮ್ಗೆ ಗೌರವಕ್ಕೆ ಧಕ್ಕೆ ಬಂದಿದೆ. ಇದ್ರ ಬಗ್ಗೆ ಅವರು ವಿಷಾದ ಕೇಳಲೇಬೇಕು. ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ಇದಾಗಲ್ಲ. ನಮ್ ಗೌರವಕ್ಕೆ ಧಕ್ಕೆ ಬಂದಿದೆ, ನಮ್ಮ ಸದಸ್ಯತ್ವಕ್ಕೆ ಧಕ್ಕೆ ಬಂದಿದೆ. ನಾವು ನಗರದಲ್ಲಿ ಯಾರಾದ್ರೂ ಹೇಳಿ ದುಡ್ಡು ತಗೊಂಡು ಏನಾದ್ರು ಕೆಲಸ ಮಾಡಿಸ್ಕೊಡ್ತಾರೆ, ಎಲ್ಲಾರು ಸಾರ್ವಜನಿಕವಾಗಿ ನಾವು ಕೆಲಸ ಮಾಡ್ಕೊಡ್ತೀವಿ. ನಮ್ಮ ವಾರ್ಡ್ನವ್ರು ಬಂದು ಬೇರೆ ವಾರ್ಡ್ನವ್ರು ಬಂದ್ರು ಏನೇ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ. ಈ ಆರೋಪ ಮಾತ್ರ ಬಹಳ ನಮ್ಗೆ ಮನಸ್ಸಿಗೆ ಘಾತವಾಗಿದೆ. ದಯವಿಟ್ಟು ಅವರು ಇದು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಹೇಳಿ ನಾನು ಈ ಮೂಲಕ ನಮ್ಮ ಪತ್ರಿಕರ್ತರ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಹಾಗೂ ನಾನು ಮೊದಲೇ ಹೇಳ್ಬೇಕಾಯ್ತು, ಸದಸ್ಯರಿಗೆಲ್ಲ ಸ್ವಾಗತ, ಎಲ್ಲ ಪತ್ರಕರ್ತರ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೂ ಸ್ವಾಗತ ಕೊಡಬೇಕು. ಎಲ್ಲ ಹೇಳಿ ನೀವು ದಯಮಾಡಿ ನಿಮ್ಮ ಮುಖಾಂತರ ನಮ್ಮ ಅವ್ರಿಗೆ ಮಾಡ್ತಾ ಇದ್ದೀನಿ. 10 ಲಕ್ಷ ದುಡ್ಡು ತಗೊಂಡಿದೀವಿ ಅಂತ ಹೇಳಿದಾರಲ್ಲ, ಅದನ್ನ ಅವರು ನಮಗೆ ಪ್ರೂವ್ ಮಾಡ್ಬೇಕು. ನೀವ್ ಇಂತ ಕಡೆ ತಗೊಂಡಿದೀರಾ, ಈಗ ನಾವು ಪ್ರೂವ್ ಮಾಡಿದ್ವಿ. ಇದೇ ಹಿಂದೆ ಕಲಯರಸಿ ಅವ್ರದ್ದು ದುಡ್ಡು ಬಂದಿದ್ದನ್ನ ನಾವು ತಗೊಂಡೋಗಿ ಹಾಸನಲ್ಲಿ ಇಟ್ಟು ಪ್ರೆಸ್ ಮೀಟ್ ಮಾಡಿ ಹೆಂಗೆ ಪ್ರೂವ್ ಮಾಡಿದ್ವಿ, ಆತರ ಇವ್ರು ನಮಗೆ ಪ್ರೂವ್ ಮಾಡ್ಬೇಕು ಬಂದು.
ನೀವ್ ಇಲ್ಲಿ ಇಂಥ ಕಡೆ ದುಡ್ಡು ತಗೊಂಡಿದೀರಾ, ಇದೇ ಏನ್ ಹಿಂದೆ 2.5 ವರ್ಷ ಏನ್ ಕೆಲ್ಸಗಳಾಗಿರ್ಲಿಲ್ಲ, ಈಗ ನಾವು ಎಲ್ಲಾರು ಒಮ್ಮತದಿಂದ ಇವ್ರನ್ನ ಆರಿಸ್ಕೊಂಡಿದೀವಿ ಈಗ ಅಧ್ಯಕ್ಷರ ಸ್ಥಾನಕ್ಕೆ. ಈ ಸತಿ 3 ಸಲ ಗೆದ್ದಿದ್ದಾರೆ ಇವ್ರು. ಈಗ ನಾವ್ ಇವ್ರನ್ನ ಆರಿಸ್ಕೊಂಡಿದೀವಿ. ಇನ್ಮೇಲೆ ಎಲ್ಲಾ ತರದ ಕೆಲ್ಸಗಳನ್ನ ಸಾರ್ವಜನಿಕರಿಗೆ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇವ್ರನ್ನ ಆರಿಸ್ಕೊಂಡು ಗೆಲ್ಲಿಸ್ಕೊಂಡು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ಕೊಂಡಿದೀವಿ. ಇಷ್ಟೆಲ್ಲಾ ಮಾಡಿ ನಮಗೆ ನಮ್ಮ ವಾರ್ಡ್ ಅಲ್ಲಿ ನಮ್ಮನ್ನ ಎಲ್ಲರೂ ಮತ ಹಾಕಿ ಗೆಲ್ಸಿ ಕಳ್ಸಿರ್ತಾರೆ. ನಮ್ಮ ಒಂದು ಪೊಸಿಷನ್ ಈಗ ನಾವೇನು ಸದಸ್ಯರಾಗಿದ್ದೀವಿ ಅಲ್ಲಿಗೆ ಕಳ್ಸಿರ್ತಾರೆ. ಎಲ್ಲರೂ ನೀವ್ ಅಷ್ಟ್ ದುಡ್ಡು ಇಸ್ಕೊಂಡಿದೀರಾ, ಇಷ್ಟ್ ದುಡ್ಡು ಇಸ್ಕೊಂಡಿದೀರಾ ಅಂತಂದ್ರೆ ಅಲ್ಲಿ ನಮಗೆ ಅವ್ರು ಏನ್ ಬೆಲೆ ಕೊಡ್ತಾರೆ? ನಾಳೆ ದಿನ ನಮ್ ವಾರ್ಡ್ ಅಲ್ಲಿ ಅವ್ರಗಳೇ ಬೇಡಿಕೆ ಇಟ್ಟು, ಸರ್ಕಾರ ಬೇಡಿಕೆ ಇಟ್ಟು ಯಾರನ್ನ ಪಕ್ಷದಿಂದ ಯಾರನ್ನ ತಗೊಳಕ್ಕೆ ಟ್ರೈ ಮಾಡಿದ್ರು ಅಂತೆಲ್ಲ ನಾವು ತೋರ್ಸಿದೀವಿ, ಪ್ರೂವ್ ಮಾಡಿ ತೋರ್ಸಿದೀವಿ, ಪ್ರೆಸ್ ಮೀಟ್ ಮಾಡಿ ಪ್ರೂವ್ ಮಾಡಿ ತೋರ್ಸಿದೀವಿ. ಎಲ್ಲಾರು ಇದನ್ನ ಬಹಿರಂಗವಾಗಿ ಎಲ್ಲರಿಗೂ ಕ್ಷಮೆ ಕೇಳ್ಬೇಕು ಇವರು. ದಿನ ಕರ್ನಾಟಕ ರಾಜ್ಯದ ಮಾಜಿ KRDSL ಉಪಾಧ್ಯಕ್ಷರು ಆದಂತ GVT ಬಸವರಾಜ್ ಅವರು ನಮ್ಮ ಬಗ್ಗೆ ಇಲ್ಲ ಸಲ್ಲದ ಏನು ನಿಮ್ಮಲ್ಲಿ ಬಂದು ಪ್ರೆಸ್ ನೋಟು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಕೆಲವು ವಿಚಾರಗಳು ನಾನು ಅವ್ರ ಮುಂದೆ ಇಡ್ತೀನಿ. ಅವ್ರಿಗೆ ಯಾವ ನೈತಿಕತೆ ಇಟ್ಕೊಂಡು ನಮ್ಮ ಬಗ್ಗೆ ಅವ್ರು ಮಾತಾಡಿದ್ದಾರೆ, ಹಗುರವಾಗಿ ಮಾತಾಡಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ನಾನು 1-2-3 ಅವರು ಸ್ಟೇಟ್ಮೆಂಟ್ ಅಲ್ಲಿ ನೋಡಿದೆ, ಅವರು ಸ್ವಲ್ಪ ಗೊಂದಲ ಮಾಡಿದ್ದಾರೆ. ಒಂದ್ ಸಲಹೆ ಕೊಡ್ತಾರೆ, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿ ಅಂತ ಹೇಳ್ತಾರೆ. ನೋಡ್ತಾರೆ, ಒಂದ್ ರಾಜೀನಾಮೆ ಕೊಡಿ ಅಂತಾರೆ. ನೋಡೋ ದುಡ್ಡು ಕೊಟ್ಟಾಗಿದ್ದೀವಿ ಅಂತಾರೆ. ಒಂದೊಂದ್ಸಲಿ ಅಂದು SS ಕಂಪ್ನಿ ಏನೋ ಅಂತಾರೆ. ಏನಿದು? ಒಂದ್ ಕಡೆ ಅಭಿವೃದ್ಧಿ ಮಾಡಿ ಅಂತ ನೀವೇ ಹೇಳ್ತೀರಾ, ಒಂದ್ ಕಡೆ ಹಿಂಗ್ ಗೊಂದಲ ಮಾಡಿ ಅಂತ ಹೇಳ್ತೀವಿ. ನಾನು ನಿಮಗ್ ಕೇಳಕ್ ಇಷ್ಟ ಬಯಸ್ತೀನಿ, ನೀವು ಕ್ಯಾಬಿನೆಟ್ ಕೇಡರ್ ಇರುತ್ತ ಒಂದು ನಿಮ್ಮ ಆ ಪಕ್ಷ ನಿಮ್ಗೆ ಗುರ್ತಿಸಿ ಆ ಪಕ್ಷದ ನಿಮ್ಗೆ ಟಿಕೆಟ್ ಕೊಟ್ಟಿದ್ರು. ಏನ್ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ ನೀವು? ನಮ್ಮ ಸದಸ್ಯರು 2-3 ಜನ ತಗೊಂಡಿರಲ್ಲ, ಆ ಮತ ತಗೊಳಕಾಗಿಲ್ಲ ನಿಮ್ ಕೈಯಲ್ಲಿ. ಯಾಕಾಗಿಲ್ಲ? ಈ ನೈತಿಕತೆ ಓದ್ತೀರ ನೀವು? ಈ ನೈತಿಕತೆ ಓದ್ಬೇಕು ನೀವು. ಯಾವತ್ತು ಇನ್ನೊಬ್ರಿಗೆ ಮಾತಾಡ್ಬೇಕಾದ್ರೆ ನಾನ್ ಸರಿಯಾಗಿದ್ದು ಇನ್ನೊಬ್ರಿಗೆ ಮಾತಾಡ್ಬೇಕು. ನೀವು ಏನ್ ಮಾಡಿದ್ರೆ ಇಡೀ ತಾಲೂಕು ಗೊತ್ತು. ಎಂತ ನಿಮ್ ಸಮಾಜ, ಎಂತ ಪ್ರಬಲವಾದ ಸಮಾಜ ನಿಮ್ದು. ಈ ತಾಲೂಕಿಗೆ 4 ಸಲ ಶಾಸಕರು ಕೊಟ್ಟಂತ ಸಮಾಜ ನಿಮ್ದು ಗೊತ್ತಾ? 2 ಸಲ DB ಗಂಗಾಧರಪ್ಪ ಅವರಾಗಿದ್ದಾರೆ, ಒಂದ್ಸಲಿ ನಮ್ಮ ದಿವಂಗತ AS ಬಸವರಾಜ್ ಅವರಾಗಿದೆ, ಒಂದ್ಸಲಿ ಕರಸಿದ್ದಪ್ಪ ಅವರಾಗಿದ್ದಾರೆ. ಇಂಥ ಪ್ರಬಲವಾದ ಸಮಾಜದಲ್ಲಿ ನೀವು ಹೋಗಿ ಗುರ್ತಿಸಿ ನಿಮ್ಗೆ ಆ ಪಕ್ಷದ ರಾಷ್ಟ್ರೀಯ ಒಂದು ಪಕ್ಷದ ನಿಮ್ಗೆ ಕೊಟ್ರೆ, ನೀವು ಬಂದು ಏನ್ ಒಳ ಒಪ್ಪಂದ ಮಾಡ್ಕೊಂಡು ನೀವು ಇವತ್ತು ಎಷ್ಟು ಮತ ತಗೊಂಡಿರಂತ ಈ ತಾಲೂಕಿನ ಜನತೆ ಗೊತ್ತಿಲ್ವಾ? ನಿಮ್ಮ ಇತಿಹಾಸ ಗೊತ್ತಿಲ್ವಾ? ನಿಮ್ಮ ಪಕ್ಷದವರು ರೋಡಲ್ಲಿ ಏನು ಮಾತಾಡೋದು ಅಂತ ಗೊತ್ತಿಲ್ವಾ ಎಲೆಕ್ಷನ್ ಆದ್ಮೇಲೆ? ಈ ನೈತಿಕತೆ ಇದೆಯಾ ನಿಮ್ಗೆ ನಮಗ್ ಮಾತಾಡಕ್ಕೆ? ನಾವು ಇದೀವಿ, ಜೀವಂತ ಇದೀವಿ ಅಂತ ಬಂದು ತೋರ್ಸಕ್ಕ? ನೀವಲ್ಲ, ನಿಮ್ಮ ಪಕ್ಷ ಸಂಘಟನೆ ಮಾಡಕ್ಕೆ ಇನ್ನೊಬ್ರು ಇಲ್ಲಿ ಪಾದಯಾತ್ರೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನೀವು ತಡೆಯಕ್ಕೋಸ್ಕರ ನಾವು ಅರ್ಸಿಕೆಲ್ ಇದೀವಿ, ನಾವು ಬದುಕಿದೀವಿ ಅಂತ ತೋರ್ಸ್ಕೊಳಕ್ಕೆ ನೀವು ಈ ಗಿಮಿಕ್ಕು. ಒಂದು ಸ್ಟಿಕಾನ್ ಆಗಿ ಆಯ್ತು ಮಾಡಿ, ನೀವು ವಿರೋಧ ಮಾಡಕ್ಕೆ, ನಾವು ವಿರೋಧ ಮಾಡಕ್ ಬೇಡ ಅನ್ನಲ್ಲ, ವಿರೋಧ ಮಾಡ್ರಿ. ಏನ್ ಗೊಂದಲಮಯ? ಅಭಿವೃದ್ಧಿ ಮಾಡಿ ಅಂತ ನೀವೇ ಹೇಳ್ತೀರಾ, ರಾಜೀನಾಮೆ ಕೊಡಿ ಅಂತ ನೀವೇ ಕೇಳ್ತೀರಾ. ಇದ್ರ ಹಿನ್ನೆಲೆ ಏನಿಲ್ಲ ರೀ? ನಿಮ್ಗೆ ಯಾವ್ದೋ ಒತ್ತಡ ಬಂದಿರ್ಬೋದು, ನೀವ್ ಹೇಳಿರೋ ಅವರು ನಮ್ಮ ಸ್ನೇಹಿತರೆ. ಬಟ್ ಕೆಲವು ಟೈಮಲ್ಲಿ ಅವ್ರು ಏಕವಚನದಿಂದ ಮಾತಾಡಿದ್ದಾರೆ. ನಾನು ಆತರ ಅವ್ರ ಏಕವಚನ ಪದ ನಾನು ಬಳಸಕ್ ಹೋಗಲ್ಲ ಅವ್ರ ಬಗ್ಗೆ. ಯಾಕಂದ್ರೆ ಅವರು ರಾಜ್ಯದಲ್ಲಿ ಅವರು ಒಬ್ಬ ಹಿರಿಯ ಸ್ಥಾನ ಪಡ್ಕೊಂಡಂತವ್ರು. ಇವತ್ತು ಯಡಿಯೂರಪ್ಪಾಜಿ ಅವರು ಗುರ್ಸಿ ಇವತ್ತು ಅವ್ರಿಗೆ ಎಂತ ಸ್ಥಾನ ಕೊಟ್ಟಿದ್ರು. ಆಯ್ತು, 2 ವರ್ಷ ನಿಮ್ಮ ಪಕ್ಷದ ಒಬ್ರು ಅಧ್ಯಕ್ಷರಲ್ಲ, ಒಂದಿನ ಬಂದ್ ನಗರಸಭೆಯಲ್ಲಿ ನೀವು ಯಾಕೆ ನಿಮ್ಮ ರಾಷ್ಟ್ರ ಮಟ್ಟದಲ್ಲಿ, ನಿಮ್ಮ ರಾಜ್ಯ ಮಟ್ಟದಲ್ಲಿ ಇದ್ರಲ್ಲ, ಬಂದ್ ನಗರಸಭೆ ಒಂದ್ ಸಭೆ ಮಾಡಕ್ಕೆ ನಿಮ್ಗೆ ಇಲ್ವಾ? ಅವ್ರನ್ನ ಅಭಿವೃದ್ಧಿ ಚಿಂತಕರಲ್ವಾ ನೀವು? ಮಾಡಕ್ಕೆ ನಿಮ್ಗೆ ಇದ್ದಿರ್ಲಿಲ್ವಾ? ಬೇರೆ ಪದ ಇರ್ಬೋದು, ಬಟ್ ಅದನ್ನ ಆ ಪದ ಬಳಸಕ್ ಹೋಗಲ್ಲ. ಇಂಥವೆಲ್ಲ ನೀವು ಬರೀ AC ಕಾರಲ್ಲಿ ಹೊರಟುಬಿಟ್ಟು ಬೆಂಗಳೂರು ಅರಸೀಕೆರೆ ಬರೀ ರಾಜಕಾರಣ ಮಾಡಕ್ಕಾಗುತ್ತಾ? ಅರಸೀಕೆರೆ ಸಂಘಟನೆ ಮಾಡಿ ಫಸ್ಟ್ ನಿಮ್ ಪಕ್ಷ ಯಾವ ಮಟ್ಟಕ್ಕೆ ತಗೊಂಡೋಗಿದ್ರೆ ನಿಮ್ ಪಕ್ಷ 25, 30, 40 ಸಾವಿರ ಇರಂತ ಮತ ಪಕ್ಷ ತಗೊಂಡ 4,000 5,000 ಮತಕ್ಕೆ ತಗೊಂಡೋಗಿ ನಿಲ್ಸಿರ ನೀವು ನಿಮ್ಮಂತ ಹೋರಾಟಗಾರರಿಂದ. ಗೊತ್ತಾ? ನಮಗ್ ಕೆಣಕ್ಬೇಡ್ರಿ. ನಾವು ಊರನ್ನ ಅಭಿವೃದ್ಧಿ ಅಷ್ಟೇ, ಇನ್ನೆಲ್ಲ ಇಲ್ಲ. ಯಾಕೆ? BCMB ಆದ್ರೆ ಸಮರ್ಥರು ಇರಬಾರ್ದು ಅಂತನಾ? ಎಲ್ಲಾ ಸಮಾಜಕ್ಕೂ ಇದೆ. ನಿಮ್ ಸಮಾಜಕ್ಕೂ BCMB ಅನ್ನೋದು ಒಂದು ಪದ ಇದೆ, ಒಕ್ಕಲಿಗ ಸಮಾಜಕ್ಕೂ ಇದೆ, ಎಲ್ಲಾ ಸಮಾಜಕ್ಕೂ ಆದ ಮೀಸಲಾತಿಗಳು ಇರುತ್ತೆ. ಯಾವ ಅವಕಾಶ ಇದ್ದರೂ ಜನರು ಎಲ್ಲ ನಮ್ಮ ಸಹ ಸದಸ್ಯರು
14 ಜನ ಒಮ್ಮತವಾಗಿ ನೀವು ಆಗ್ಬೇಕು, ಊರು ಅಭಿವೃದ್ಧಿ ಮಾಡಬೇಕು. 2.5 ವರ್ಷದಿಂದ ನಿಮ್ಗೆ ಗೊತ್ತಿದೆ, ಪತ್ರಿಕಾ ಮಾಧ್ಯಮದವರಿಗೆ 2.5 ವರ್ಷದಿಂದ ಅರಸೀಕೆರೆ ಅಭಿವೃದ್ಧಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ, ಯಾವ ಮಟ್ಟಕ್ಕೆ ಹೋಗಿದೆ ಅಂತ. ವಿಶ್ವಾಸ ತಗೊಂಡ್ ಮಾಡಿ ಅಂತ ಹೇಳಿದ್ವಿ ಅವ್ರಿಗೂ, ಬಟ್ ತಗೊಳಕ್ ಅವ್ರು ಇದ್ದಿಲ್ಲ. ಈ ತರ ನೀವು ಬಂದ್ ಒಂದ್ ಸಭೆ ನಗರಸಭೆಯಲ್ಲಿ ಮಾಡಿ ನಿಮ್ಮ ಇರೋ ಅಧ್ಯಕ್ಷರಿಗೆ ಈ ತರ ಅಭಿವೃದ್ಧಿ ಮಾಡು ಅಂತ ಒಂದ್ ಸಭೆ ಮಾಡಿದ್ರ ನೀವು? ಮತ್ತೆ ಯಾವ ನೈತಿಕತೆಯಿಂದ ನಮ್ ನಗರಸಭೆಗೆ ಮಾತಾಡ್ತೀರ? ಎಲ್ಲಾ ಜನ ಮಾತಾಡ್ತೀಯಾರೆ, ಬೇಡ. ಜನ ಮಾತಾಡ್ತಾ ಇರೋದು ಹೇಳಕ್ ಹೋದ್ರೆ ಇನ್ನೊಂದ್ ತರ ಆಗುತ್ತೆ, ಅದಕ್ಕೆಲ್ಲ ಹೇಳಕ್ ಹೋಗಲ್ಲ. ಅಂತ ಪ್ರಬಲವಾದ ಸಮಾಜ ಇರೋದಕ್ಕೆ ನೀವು, ನಮ್ಗೆಲ್ಲೋ ನಂಬಿಕೆ ಇತ್ತು ನೀವು ಒಳ್ಳೆ ಪ್ರಬಲವಾಗಿ ನಮ್ಗೆ ನಮ್ಮ JDS ಪಕ್ಷಕ್ಕೆ ಫೈಟ್ ಕೊಡ್ತೀರಾ ನೀವು ಅಂತ. ನೋಡ್ರೆ ನೀವು ನಮ್ಮ ಯಾರು ಕೌನ್ಸಿಲರ್ ತಗೊಳ್ಳಂತ ಮತ ತಗೊಂಡ್ರಿ ನೀವು. ಅಲ್ಲಿಗೆ ಹಿನ್ನೆಲೆ ಏನ್? ಅಲ್ಲಿಗೆ ಅರ್ಥ ಏನ್? ಅಲ್ಲಿಗೆ ನಮ್ಮ ಸದಸ್ಯರುಗಳು ಯಾರ ನೀವು ಮಾಡಿದಂತ ಆರೋಪದಲ್ಲಿ ಅವ್ರೇನಾರ ಬಿಗಿಯಾಗಿ ಅವರು ಕಾನೂನು ರೀತಿ ಕ್ರಮದ ನಿಮ್ಮ ಮೇಲೆ ಕ್ರಮ ತಗೊಂತಾರೆ, ನಿಮ್ಮ ಮೇಲೆ ಏನ್ ತಗೊಂಡಿರ ನೀವು? ಇರೋ ಒಂದ್ ಸೂರು ಈಗ ಮಾಡ್ತಾ ಒಂದ್ ಸೂರು ಆಮೇಲೆ ಅವ್ರಿಗೆ ಬರ್ಕೊಡ್ಬೇಕಾಗುತ್ತೆ ನೀವು. ಹುಷಾರ್, ಯಾಕಂದ್ರೆ ಅವ್ರಿಗಾದ್ರೂ ಒಂದ್ ಬೆಲೆ ಇರುತ್ತೆ. ಸದಸ್ಯರುಗಳಂದ್ರೆ ಸುಮ್ಮನಲ್ಲ, ಅವ್ರಿಗೂ ಬೆಲೆ ಇರುತ್ತೆ. ಯಾಕೆ ನಿಮ್ ಪಕ್ಷದಲ್ಲಿ ಜಿಲ್ಲಾ ಪಂಚಾಯತ್ ಟಿಕೆಟು ನಿಮ್ಗೆ, KRDS ಅಲ್ಲಿ ಅಧ್ಯಕ್ಷರು ನಿಮ್ಗೆ, BJP ಟಿಕೆಟು ನಿಮ್ಗೆ. ಯಾಕೆ ನೀವು ಒಬ್ಬರೇ ಇರೋದಾ ನಿಮ್ ಪಕ್ಷದಲ್ಲಿ? ಬೇರೆಯವ್ರಿಲ್ವಾ? ಹಂಗೆ ಇನ್ನೊಬ್ರಿಗೂ ಆ ಜೊತೆಲಿ ಅವ್ರಿಗೆ ಪ್ರಬಲವಾದ ಶಕ್ತಿ. ನಾನ್ ನಿಮ್ಮಂಗೆ ಹಿಂದೆ ಬಾಕ್ಸ್ತಾ ಬಂದಿರೋದಲ್ಲ. ನಾನೊಬ್ಬ ಸಾರ್ವಜನಿಕ ಜೀವನದಲ್ಲಿ 25 ವರ್ಷ ಸಾರ್ವಜನಿಕ ಜೀವನದಲ್ಲಿ ನಾನು ಇದ್ದವನು, ಗೊತ್ತಾ? ನನಗ್ ಮಾಡಿರೋದು ನಮ್ಮ ಜನತೆ ಮತ್ತೆ ನಮ್ಮ ಸದಸ್ಯರುಗಳು ಮಾಡಿರೋದು ನನಗೆ. ನೀವ್ಯಾಕೆ ಹೊಟ್ಟೆ ಹೊರ್ಕೊಂತೀರಿ? ಊರಿನ ಅಭಿವೃದ್ಧಿ ಇದ್ರೆ ಸಲಹೆ ಸೂಚನೆ ಕೊಡಿ, ಗೊತ್ತಾ? ಇಲ್ಲ ಇಂಥ ತಪ್ಪು ಮಾಡ್ತಾ ಇರೋ ನೀವು ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ನಾವು ಒಪ್ಕೊಂತೀವಿ. ಅದಕ್ಕೆ ಯಾಕೆ ಇದು ನೀವು ಕಂಡಿದ್ದೀರಾ? ನೀವು ಹಣ ಚಲಾವಣೆ ಆಗಿ ನೀವು ಕಂಡಿದ್ದೀರಾ? ಯಾಕೆ ನಮ್ಮ ಸದಸ್ಯರು ತಗೊಂಡೋಗಿ 7 ಜನಕ್ಕೆ ನೀವು ಆಪರೇಷನ್ ಮಾಡೋರಲ್ಲ, ಅವತ್ತಿಯಲ್ಲಿ ಹೋಗಿತ್ತು ನಿಮ್ ಬಾಯಿ? ಅವತ್ತಿಯಲ್ಲಿದೆ ನೈತಿಕತೆ ನಿಮ್ದು? GVT ಬಸವರಾಜ್ ಅವರೇ, ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸರಿ ನಮ್ಮ ನಗರಸಭೆಗೆ ನೀವು ಒಳ್ಳೆ ಕೆಲಸ ಮಾಡಕ್ ನೀವು ಸಲಹೆ ಕೊಡಿ. ಅದು ಎಲ್ಲೋ ಒಂದ್ ಕಡೆ ನೀವು 4-5 ಪದದಲ್ಲಿ ಒಂದ್ ಪದ ಹೇಳಿದ್ರ, ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರ, ಅದು ನಾನು ಸ್ವಾಗತ ಮಾಡ್ತೀನಿ. ಇನ್ನೊಂದ್ಸಲಿ ದಯಮಾಡಿ ನಿಮ್ದು ಯಾವ್ದಾರೆ ಒತ್ತಡ ಇರ್ಬೋದು, ಏನೋ ಇರ್ಬೋದು, ನೀವು ದಯಮಾಡಿ ನಮ್ಮ ನಗರಸಭೆಗೆ ಸಲಹೆ ಸೂಚನೆ ಕೊಡಿ, ಕೆಲಸ ಇದೆ ಕೊಡಿ, ಮಾಡಿ, ಹೇಳಿ, ಮಾಡಿ. ನಾವು ನಿಮ್ಮ ಸಲಹೆ ತಗೊಂಡು ನಾವು ಕೆಲಸ ಮಾಡ್ತೀವಿ. ಅದು ಬಿಟ್ಟು ಇನ್ನೊಂದ್ಸಲಿ ನಮ್ಮ ವಿಚಾರ ನಗರಸಭೆ ವಿಚಾರದಲ್ಲಿ ಬರಬಾರ್ದು. ಆಯ್ತು, ನಗರಸಭೆ ಏನ್ ಮಟ್ಟಕ್ಕೆ ಹೋಗಿತ್ತು? ಇವತ್ತ್ರಿ ನೆನ್ನೆ ಕೊಟ್ಟಿಯಾರ ಅರ್ಜಿ ಈ ಸೊತ್ತು, ನೆನ್ನೆ ಅರ್ಜಿ ಕೊಟ್ಟಾರ, ಇವತ್ತು ಈ ಸೊತ್ತು ಕೊಡಿಸ್ತಾ ಇದೀನಿ ಈಗ ನಿಮ್ ಮುಖಾಂತರ. ಇನ್ನು ಮೇಲೆ ಈ ಸೊತ್ತಿಗೆ ಅರ್ಜಿ ಕೊಟ್ಟಿದ್ದು ಮಾರನೇ ದಿನ ಅವ್ರು ಈ ಸೊತ್ತು ತಲುಪುತ್ತೆ. ಇದು ದಡು ನಿರ್ಧಾರ. ಈ ಸೊತ್ತು ತಲುಪಿಲ್ಲ ಅಂದ್ರೆ ಅವತ್ತೇ ನಾನು ರಾಜಕೀಯದ ನಿವೃತ್ತಿ ಆಗ್ತೀನಿ. ನಿನ್ನೆ ದಿನ ಕೊಟ್ಟಿಯಾರ ಅರ್ಜಿ, ಇವತ್ತು ನಿಮ್ಮ ಸಮ್ಮುಖದಲ್ಲಿ ಕೊಡ್ತೀನಿ. ಇವತ್ತು 35 ಈ ಸೊತ್ತು ಇದಾವೆ, 37 ಬೆಟೇಷನ್ ನೆನ್ನೆಯಿಂದ ಇವತ್ತು ಟ್ರೀಟ್ ಮಾಡ್ತೀನಿ. ಒಂದೇ ಒಂದು ಲಾಗಿನಲ್ಲಿ ಇರಬಾರ್ದು ಅಂತ ಹೇಳಿದೀನಿ. ಸಾರ್ವಜನಿಕ ತೊಂದರೆ ಆಗ್ಬಾರ್ದು. ಇವತ್ತು ಅರ್ಜಿ ಕೊಟ್ರೆ ಇವತ್ತು ಮಧ್ಯಾಹ್ನದಿಂದ ಸಂಜೆವರೆಗೂ ಡ್ರಾಫ್ಟ್ ಕೊಡ್ಬೇಕು ಅವ್ರಿಗೆ. ಅವ್ರು ಒಂದೇ ನೈಟ್ ಎಲ್ಲ ಅವರು ನೋಡ್ಕೋಬಹುದು, ತಪ್ಪು ಸರಿ ನೋಡ್ಕೊಂಡು ಬೆಳಗ್ಗೆ 11:30 ಅವ್ರು ತಗೊಂಡ್ ಕೊಟ್ರೆ ಸಂಜೆ 4 ಗಂಟೆಗೆ ಬಂದು ಅವರು ಈ ಸೊತ್ತು ಇಸ್ಕೊಂಡು ಹೋಗ್ಬೇಕು. ಇದು ನನ್ನ ನಿರ್ಧಾರ, ದಡು ನಿರ್ಧಾರ. ಇದರಲ್ಲಿ ಯಾವುದೇ ತರದ ನಮ್ಮ ನಗರ ಸಭೆಯಲ್ಲಿ ಯಾವ್ದು ಕೊರತೆ ಕಂಡ್ರೆ ನೀವು ನಮ್ಗೆ ಸಲಹೆ ಸೂಚನೆ ಕೊಡ್ಬೇಕು. ಇದು ನಿರ್ಧಾರ. ಈ ತರ ನಾವು ದಡು ನಿರ್ಧಾರ ತಗೊಂಡು ಕೆಲಸ ಮಾಡಕ್ಕೆ ಬಂದಿದ್ದೀವಿ. ಯಾವನು ಮನುಷ್ಯ ಹೋಗೋ ಟೈಮಲ್ಲಿ ಒತ್ಕೊಂಡು ಹೋಗಲ್ಲ. ಎಷ್ಟು ಆಸ್ತಿ ಮಾಡಿದ್ರು, ಎಷ್ಟು ಗಂಟು ಹೊಡೆದ್ರು ಬಿಟ್ಟೋಗದೆ, ಗೊತ್ತೇನ್ರಿ? ಈ GVT ಬಸವರಾಜ್ ಅವರೇ, ಇದೇ ನಿಮ್ಗೆ ಲಾಸ್ಟ್ ವಾರ್ನಿಂಗು. ಇನ್ನೊಂದ್ಸಲಿ ಸರಿಯಾದ ಉತ್ತರ ಕೊಡ್ಬೇಕಾಗುತ್ತೆ. ಕೆಲವು ಪದಗಳು ನೀವು ಮಾಡಿದಿರಾ, ನಾನು ಅದು ಮಾಡಲ್ಲ. ಯಾಕಂದ್ರೆ ನೀವು ಹಿರಿಯವರು, ನೀವು ದೊಡ್ಡವರು. ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಸಲಹೆ ಸೂಚನೆ ಕೊಡಿ. ಊರಿನ ಇನ್ನೂ ಬೇಕಾದಷ್ಟು ಕೆಲಸ ಇದಾವೆ. ಊರಲ್ಲಿ ನಾವು ಮಾಡ್ಬೇಕಾಗಿರೋದು ಬೇಕಾದಷ್ಟು ಕೆಲಸ ಇದಾವೆ. ಆ ಕೆಲಸ ನಾವು ಮಾಡ್ತೀವಿ. ನಿಮ್ಮಲ್ಲಿ ಇರೋದ ಸಲಹೆಗಳು ಕೊಡಿ. ನಾವು ನಿರ್ಧಾರ, ನಾವೆಲ್ಲ ಒಮ್ಮತ್ತಾಗಿದ್ದು, ನಾವೆಲ್ಲ ಸಾಹಸದ ಎಲ್ಲಾ ಸದಸ್ಯರು ವಿಶ್ವಾಸ ತಗೊಂತೀವಿ. ರಾಜಕಾರಣ ಮಾಡೋರು ರಾಜಕಾರಣ ಅಷ್ಟೇ. ಸಲಹೆ ಸೂಚನೆಗಳು ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ. BJP ಸದಸ್ಯರು ಇದ್ದಾರೆ, ಕಾಂಗ್ರೆಸ್ ಸದಸ್ಯರು ಇದ್ದಾರೆ, ಶಾಸಕರ ಸಲಹೆನೂ ತಗೊಂತೀವಿ, MP ಅವ್ರ ಸಲಹೆನೂ ತಗೊಂತೀವಿ. ಎಲ್ಲಾರ ಸಲಹೆ ತಗೊಂಡು ನಾವು ಊರಿಗೆ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಹೇಳಿ, ಇವತ್ತೇನ್ ನಮ್ಮ ಒಂದು ಔತಣ ಕೂಟಕ್ಕೆ ತಾವು ಬಂದಿದ್ರಿ. ಅದರಿಂದ ನಾವು ನಿಮ್ಗೆ